ನಮಸ್ತೆ ಸ್ನೇಹಿತರೆ, ಇವತ್ತು ನಾವು TET ಪೇಪರ್ 2 ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ನೋಡುವ. 2015ರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಯಾವುದು ಮತ್ತು ಉತ್ತರವನ್ನು ಕೂಡ ನೋಡ್ಕೊಳ್ಳೋ. ಮೊದಲ ಪ್ರಶ್ನೆ 91ನೇ ಪ್ರಶ್ನೆ. ಉತ್ಖನನ ಸಂದರ್ಭದಲ್ಲಿ ದೊರೆಯುವ ಪುರಾತತ್ವ ಪಳೆಯುಳಿಕೆಗಳನ್ನು ಕೆಳಕಂಡ ಈ ವಿಧಾನದಿಂದ ವೈಜ್ಞಾನಿಕ ಪರೀಕ್ಷೆಗೆ ಒಳಪಡಿಸಿ ಅವುಗಳ ಕಾಲ ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ. ಮೂರನೇ ಉತ್ತರ ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ. 92ನೇ ಪ್ರಶ್ನೆ. ಶ್ರೀ ದಯಾರಾಮ್ ಸಹಾನಿಯವರ ಹರಪ್ಪ ನಿವೇಶನ ಕಂಡುಹಿಡಿದಂತಹ ವರ್ಷ 1921ರಲ್ಲಿ ಶ್ರೀ ದಯಾರಾಮ್ ಸಹಾನಿಯವರು ಹರಪ್ಪ ನಿವೇಶನ ಕಂಡುಹಿಡಿದರು. 93ನೇ ಪ್ರಶ್ನೆ. ಇತಿಹಾಸದ ಪಿತಾಮಹ ಹೆರಾಡಟಸ್. ಅರ್ಥಶಾಸ್ತ್ರದ ಪಿತಾಮಹ ಆಡಮ್ ಸ್ಮಿತ್. ಸಮಾಜಶಾಸ್ತ್ರದ ಪಿತಾಮಹ ಅಗಸ್ಟ್ ಕಾಂಟ್. ಬುದ್ಧನು ತನ್ನ ಪ್ರಥಮ ಪ್ರವಚನವನ್ನು ಸಾರನಾಥದಲ್ಲಿ ನೀಡಿದ ಘಟನೆಯೇನು? ಧರ್ಮಚಕ್ರ ಪ್ರವರ್ತನ. ಬುದ್ಧನು ತನ್ನ ಪ್ರಥಮ ಪ್ರವಚನ ಸಾರನಾಥದಲ್ಲಿ ನೀಡಿದ ಘಟನೆ ಧರ್ಮಚಕ್ರ ಪ್ರವರ್ತನವಾಗಿರುತ್ತದೆ. ಇದರಲ್ಲಿ ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ. ಯಾವುದು ಸರಿಯಾಗಿದೆ ಅನ್ನುವಂಥದ್ದು ಬರೀಬೇಕು. ಅಶೋಕನು ಶಿಲಾಶಾಸನಗಳನ್ನು ಹೊರಡಿಸಿದ ಭಾರತದ ಮೊದಲ ಸಾಮ್ರಾಟ, ಇದು ಸರಿಯಾಗಿದೆ. ಚಂದ್ರಗುಪ್ತ ಮೌರ್ಯನು ಸೆಲ್ಯೂಕಸ್ನನ್ನು ಸೋಲಿಸಿ ಅವನ ಮಗಳನ್ನು ವಿವಾಹವಾದರು, ಇದು ಸರಿಯಾಗಿದೆ. ಮಹಾವೀರನು ಪವಿತ್ರ ಕ್ಷೇತ್ರಗಳಾದ ಲುಂಬಿನಿವನ, ಕಪಿಲವಸ್ತು, ಸಾರನಾಥರಲ್ಲಿ ಧರ್ಮಗೋಷ್ಠಿ ಏರ್ಪಡಿಸಿದನು, ಇದು ತಪ್ಪಾಗಿದೆ. ಆಮೇಲೆ ಡಿ ಸರಿಯಾಗಿದೆ. ಶ್ರವಣಬೆಳಗೊಳ ಜೈನ ಧರ್ಮದ ಪುಣ್ಯಕ್ಷೇತ್ರ. ಇನ್ನು 96ನೇ ಪ್ರಶ್ನೆ. ಗಾಂಧಾರದ ಶೈಲಿಯ ಕಲಾಶಿಲ್ಪಗಳು ಹೆಚ್ಚಾಗಿ ಕಂಡುಬರುವುದು ಎಲ್ಲಿ? ಮಧುರ, ಕಾನಿಷ್ಕಪುರ, ತಕ್ಷಶಿಲಾ, ಗಾಂಧಾರ. ಮಧುರ, ಕಾನಿಷ್ಕಪುರ, ತಕ್ಷಶಿಲಾ, ಗಾಂಧಾರ. ಮಧುರಂ, ಕಾನಿಷ್ಕಪುರ, ತಕ್ಷಶಿಲಾ, ಗಾಂಧಾರ. ಇನ್ನು ಗ್ರಂಥಕರ್ತರ ಬಿ ಪಟ್ಟಿಯಲ್ಲಿರುವಂಥ ಗ್ರಂಥಗಳ ಬಗ್ಗೆ ಹೇಳುವಂಥದ್ದು ವರಾಹಮಿಹಿರ, ಬೃಹತ್ ಜಾತಕ, ಆರ್ಯಭಟ ಸೂರ್ಯ ಸಿದ್ಧಾಂತ, ವಿಷ್ಣು ಶರ್ಮ ಪಂಚತಂತ್ರ, ಕಾಳಿದಾಸ ಮೇಘದೂತ ಅಥವಾ ಶಾಕುಂತಳ. ಕಾಳಿದಾಸ ಮೇಘದೂತ ಅಥವಾ ಶಾಕುಂತಳ. ವಿಷ್ಣು ಶರ್ಮ ಪಂಚತಂತ್ರ. ಆರ್ಯಭಟ ಸೂರ್ಯ ಸಿದ್ಧಾಂತ. ಆರ್ಯಭಟೀಯಂ ಸೂರ್ಯ ಸಿದ್ಧಾಂತ. ವರಾಹಮಿಹಿರ ಬೃಹತ್ ಜಾತಕ. ವರಾಹಮಿಹಿರ ಬೃಹತ್ ಸಂಹಿತೆ ಅಥವಾ ಬೃಹತ್ ಜಾತಕ. ವರಾಹಮಿಹಿರ ಬೃಹತ್ ಜಾತಕ. ಆರ್ಯಭಟ ಸೂರ್ಯ ಸಿದ್ಧಾಂತ. ವಿಷ್ಣು ಶರ್ಮ ಪಂಚತಂತ್ರ. ಕಾಳಿದಾಸ ಮೇಘದೂತ. ಇನ್ನು ಮೊದಲನೆಯದು ಸರಿಯಾಗಿರುವಂಥದ್ದು. ಈ ಕೆಳಗಿನ ಯಾವ ಗುಂಪಿನಲ್ಲಿ ದಕ್ಷಿಣ ಭಾರತದ ರಾಜ್ಯಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಅನುಗ್ರಹವಾಗಿ ಜೋಡಿಸಲಾಗಿದೆ? ಮದುರೈ, ವಾರಂಗಲ್, ದ್ವಾರಸಮುದ್ರ, ದೇವನಗಿರಿ. ಇದು ಎರಡನೇ ಉತ್ತರ. ಮದುರೈ, ವಾರಂಗಲ್, ದ್ವಾರಸಮುದ್ರ, ದೇವನಗಿರಿ. ಅಕ್ಬರನು ಲಾಯಿ ಎಂಬ ಹೊಸ ಧರ್ಮವನ್ನು ಸ್ಥಾಪಿಸಿದನು, ಇದು ಇಸ್ಲಾಂ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯುತ್ತದೆ, ಸರಿ. ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವಂಥದ್ದು, ಸರಿ. ಬಿ ಮತ್ತು ಡಿ ಸರಿಯಾಗಿರುವ ಉತ್ತರ. ಈ ಧರ್ಮದ ಅನುಸರಣೆ ಕಡ್ಡಾಯಗೊಳಿಸುವುದು. 111ನೇ ಪ್ರಶ್ನೆ. ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಮೊಹಮ್ಮದ್ ಬಿನ್ ತುಘ್ಲಕ್ನ ಬದಲಾವಣೆ, ಮೊದಲನೆಯ ಪಾಣಿಪತ್ ಕದನ, ತಾಳಿಕೋಟೆ ಕದನ, ಶಿವಾಜಿಯ ಕಿರೀಟಧಾರ ನಂತರ ಬರುವಂಥದ್ದು. ದ್ವೈತ ಸಿದ್ಧಾಂತ. ಜೀವಾತ್ಮ ಮತ್ತು ಪರಮಾತ್ಮಗಳು ಎರಡು ಒಂದೇ ಎಂದು ಸಾರಿದವರು ದ್ವೈತ ಸಿದ್ಧಾಂತ ಪ್ರತಿಪಾದಕರು. ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣವೇನು?
ಕಲ್ಯಾಣದ ಕ್ರಾಂತಿಗೆ ಮೂಲ ಕಾರಣ ಅನ್ನದಾಸೋಹ, ಅಂತಾರಾಷ್ಟ್ರೀಯ ವಿವಾಹ. ಬಸವೇಶ್ವರರು ವೈದಿಕ ಧರ್ಮವನ್ನು ಖಂಡಿಸಿದ್ದು. ಬಸವೇಶ್ವರರು ಮಂತ್ರಿ ಪದವಿ ತ್ಯಜಿಸಿದ್ದು. 1857ರಲ್ಲಿ ಟರ್ಕರು ಕಾನ್ಸ್ಟಂಟಿನೋಪಲನ್ನು ವಶಪಡಿಸಿಕೊಂಡುದರ ಪರಿಣಾಮ ಯುರೋಪಿಯನ್ನರು ಭಾರತಕ್ಕೆ ಹೊಸ ಸಮುದ್ರ ಮಾರ್ಗ ಕಂಡು ಹಿಡಿದರು. 3ನೇ ಕರ್ನಾಟಕದಲ್ಲಿ ಫ್ರೆಂಚರು ಸೋಲನ್ನನುಭವಿಸುತ್ತಿದ್ದರೆ ಭಾರತದಲ್ಲಿ ಫ್ರೆಂಚ್ ಸಾಮ್ರಾಜ್ಯ ಸ್ಥಾಪನೆಯಾಗುತ್ತಿತ್ತು. ಫ್ರೆಂಚ್ ಭಾಷೆ ಭಾರತೀಯರ ಸಂಪರ್ಕ ಭಾಷೆಯಾಗ್ತಾ ಇತ್ತು. 106ನೇ ಪ್ರಶ್ನೆ, ಅಭರತದ ಹೊರತಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಈ ಕೆಳಗಿನ ಯಾವ ಘಟನೆ ಕಾರಣವಲ್ಲ? ಬ್ರಿಟಿಷರು ಜಾರಿಗೆ ತಂದ ದ್ವಿಸರಕಾರದ ಪದ್ಧತಿ. 107, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣ ಅಂತ ಹೇಳಿದರೆ ದತ್ತು ಮಕ್ಕಳಿಗೆಲ್ಲ ಹಕ್ಕಿಲ್ಲ ಅಂತ ಲಾರ್ಡ್ ಕಾರ್ನ್ವಾಲಿಸ್ ರವರು ಹೇಳಿದರು. ಇಲ್ಲಿ ಝಾನ್ಸಿ ರಾಣಿ ಇಲ್ಲಿ ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕಂಪನಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣ ಏನು ಅಂತ ಹೇಳಿದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಹೇಳಿರುವಂಥದ್ದು. ಇಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತದ ನವೋದಯದ ಪಿತಾಮಹ. ದಯಾನಂದ ಸರಸ್ವತಿಯವರು ಶುದ್ಧಿ ಚಳುವಳಿ. ಡಾಕ್ಟರ್ ಅನಿ ಬೆಸೆಂಟ್ ಥಿಯೋಸಾಫಿಕಲ್ ಸೊಸೈಟಿ. ಜ್ಯೋತಿ ಬಾಪುಲೆಯವರು ಅಸ್ಪೃಶ್ಯತೆ ವರ್ಗದ ಬಾಲಕಿಯರ ಶಾಲೆ. ಇನ್ನು 109ನೆಯ ಪ್ರಶ್ನೆ, ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಕ್ರಾಂತಿಕಾರಿಗಳ ಸರಿಯಾದ ಗುಂಪನ್ನು ಗುರುತಿಸಿ. ಇದರಲ್ಲಿ ವಿ ಡಿ ಸಾವರ್ಕರ್, ಖುದಿರಾಮ್ ಬೋಸ್, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಮದನ್ ಲಾಲ್ ಧಿಂಗ್ರ. 2ನೇ ಉತ್ತರ ಸರಿಯಾಗಿದೆ. ಇನ್ನು ಸ್ಥಳ ಗುರುತಿಸಲಿಕ್ಕೆ ಇಲ್ಲಿ ದಂಡಿ ಬರ್ತದೆ, ಆಮೇಲೆ ಈ ಕಡೆಯಲ್ಲಿ ಜಲಿಯನ್ ವಾಲಾಬಾಗ್ ಬರ್ತದೆ, ಆಮೇಲೆ ಇಂಪಾಲ್ ಅದಾದ ನಂತರ ವಿದುರಾಶ್ವತ್ಥ. ಎಕ್ಸ್ ಎಂಬ ಪದ ಒಂದು ಸ್ಥಳದ ಸ್ಥಳೀಯ ಕಾಲಮಾನ ರಾತ್ರಿ 7 ಗಂಟೆ ಆಗಿದೆ. ವೈ ಎಂಬುದು ಎಕ್ಸ್ನಿಂದ 150 ಡಿಗ್ರಿ ಪೂರ್ವ ರೇಖಾಂಶದಲ್ಲಿದ್ದರೆ ಆ ಸ್ಥಳದ ಸ್ಥಳೀಯ ವೇಳೆ ಮತ್ತು ದಿನವನ್ನು ಕಂಡು ಹಿಡಿಯಿರಿ. ಮಾರನೆಯ ದಿನ 5 ಗಂಟೆ ಬೆಳಿಗ್ಗೆ ಅಂತ ಹೇಳ್ತಾ ಇದ್ದಾರೆ. ಗ್ರಾನೈಟ್, ನೀಸ್, ಮರಳು ಶಿಲೆ, ಸ್ಫಟಿಕದ ಶಿಲೆ, ಕಲ್ಲಿದ್ದಲು, ಗ್ರಾಫೈಟ್, ಸುಣ್ಣದ ಕಲ್ಲು, ಅಮೃತ ಶಿಲೆ. 113ನೆಯ ಪ್ರಶ್ನೆ, ಇತ್ತೀಚಿನ ನೇಪಾಳದಲ್ಲಿ ಉಂಟಾದ ಭೂಕಂಪಕ್ಕೆ ಕಾರಣ ಏನು? ಶಿಲಾಫಲಕಗಳ ಚಲನೆ. ಓಝೋನ್ ವಲಯವು ಈ ಕೆಳಗೆ ಕೊಟ್ಟಿರುವ ವಾಯುಮಂಡಲದ ಯಾವ ಸ್ತರದಲ್ಲಿದೆ? ಪರಿವರ್ತನಾ ಮಂಡಲ, ಸಮೋಷ್ಣ ಮಂಡಲ, ಬಾಹ್ಯ ಮಂಡಲ, ಮಧ್ಯಂತರ ಮಂಡಲ. ವಾಯುಮಂಡಲದ ಸ್ತರಗಳಲ್ಲಿ ಓಝೋನ್ ವಲಯ ಕೊಡುವಂಥದ್ದು. ಇದು ಸಮೋಷ್ಣ ಮಂಡಲಕ್ಕೆ. ಇತ್ತೀಚಿನ ನೇಪಾಳದಲ್ಲಿ ಉಂಟಾದ ಭೂಕಂಪಕ್ಕೆ ಕಾರಣ ಶಿಲಾಫಲಕಗಳ ಚಲನೆ ಮಾಡಿದ್ರಿಂದ ಓಝೋನ್ ವಲಯವು ಕೊಟ್ಟಿರುವ ವಾಯುಮಂಡಲದ ಇದು ಸಮೋಷ್ಣ ಮಂಡಲದಲ್ಲಿ ಓಝೋನ್ ಪದರ ಬರ್ತದೆ. ಆಮೇಲೆ ಉಷ್ಣತಾ ಮಂಡಲದಲ್ಲಿ ರೇಡಿಯೋ ಕಿರಣಗಳು ಭೂಮಿಗೆ ಅಪ್ಪಳಿಸಿ ಪುನಃ ಹೋಗುವಂಥದ್ದು ಉಷ್ಣತಾ ಮಂಡಲ. ಬಾಹ್ಯ ಮಂಡಲ ಮತ್ತು ಪರಿವರ್ತನಾ ಮಂಡಲ ಅತ್ಯಂತ ಕೆಳ ಪದರ ಅದು ವಾಯುಮಂಡಲದ್ದು. ಧ್ರುವ ಪ್ರದೇಶದಲ್ಲಿ ಸಾಗರಗಳ ಲವಣತೆ ಕಡಿಮೆ ಇರಲು ಕಾರಣ ಅತಿ ಕಡಿಮೆ ಬಾಷ್ಪೀಕರಣ ಆಗ್ತದೆ. ಅತಿ ಹೆಚ್ಚು ಜೀವನಾವಶೇಷ ಇಂಧನಗಳ ಉರಿವಿಕೆಯಿಂದ ಉಂಟಾಗುವ ಪರಿಣಾಮ ಹಸಿರು ಮನೆ ಪರಿಣಾಮ. ಈ ಕೆಳಗಿನ ವಾಕ್ಯಗಳನ್ನು ಸರಿಯಾಗಿ ಬರಿಬೇಕು. ಮ್ಯಾನ್ಗ್ರೂವ್ ಅರಣ್ಯಗಳು ಭಾರತದ ಕೆಲವು ನದಿ ಮುಖಜ ಭೂಮಿಗಳಲ್ಲಿ ಕಂಡುಬರುತ್ತದೆ. ಅದು ಸರಿಯಾಗಿದೆ. ಸೂಜಿಪರ್ಣ ಕಾಡುಗಳು ಭಾರತದ ಉಷ್ಣವಲಯದಲ್ಲಿ ಕಂಡುಬರುತ್ತದೆ. ಅಲ್ಲ, ತಪ್ಪಾಗಿದೆ. ಖರ್ಜೂರದ ಮರಗಳು ಮರುಭೂಮಿ ಸಸ್ಯವರ್ಗದ ಭಾಗವಾಗಿದೆ. ಸರಿ. ನಿತ್ಯ ಹರಿದ್ವರ್ಣ ಕಾಡುಗಳು ಬಹಳ ದಟ್ಟವಾದ ಕಾಡುಗಳಾಗಿದೆ. 1, 3, 4 ಸರಿಯಾದ ಉತ್ತರ. ಇನ್ನು ಇದರಲ್ಲಿ ಗೋಧಿ ಎನ್ನುವಂಥದ್ದು ಯಾವ ಬೆಳೆ? ಗೋಧಿ ಎನ್ನುವಂಥದ್ದು ಆಹಾರ, ಕಬ್ಬು ಎನ್ನುವಂಥದ್ದು ವಾಣಿಜ್ಯ, ಟೀ ಪಾನೀಯ, ಹತ್ತಿ ನಾರಿನ. ಇದರಲ್ಲಿ ನರೋರ, ಜಲಿಯನ್ ವಾಲಾಬಾಗ್, ಇಂಪಾರ್, ಜಯಮಶೆಟ್, ವಿದುರಾಶ್ವತ್ಥ, ಹಟ್ಟಿ
ಚಿನ್ನದ ಗಣಿ ಕಾಂಡ್ಲಾ ದಂಡ್. ನೂರಿಪ್ಪತ್ತನೆಯ ಪ್ರಶ್ನೆ, 119ರ ಪ್ರಶ್ನೆ. ಇದಕ್ಕೆ ಉತ್ತರ ಎ ಹಟ್ಟಿ ಚಿನ್ನದ ಗಣಿ, ಬಿ ಕಾಂಡ್ಲಾ, ಸಿ ಜಮ್ಶೆಡ್ಪುರ, ಡಿ ನರೋರಾ. ದೇಶದ ವಿವಿಧೆಡೆಗಳಿಂದ ಬೆಂಗಳೂರಿಗೆ ವಲಸೆ ಬರುವ ಜನರ ಸಂಖ್ಯೆ ಹೆಚ್ಚು. ಭಾರತದ ಈಶಾನ್ಯ ರಾಜ್ಯದಲ್ಲಿ ಉದ್ಯೋಗಾವಕಾಶ ಹೆಚ್ಚು ಎನ್ನುವಂಥದ್ದು ಉತ್ತರ ಎರಡನೇದು ಸರಿಯಾಗಿದೆ. ಎ ಸರಿ, ಬಿ ತಪ್ಪು. ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದ ಅಸ್ಪೃಶ್ಯತೆಯನ್ನು ರದ್ದು ಮಾಡುತ್ತದೆ? 17ನೇ ಅನುಚ್ಛೇದ. ರಾಜ್ಯಶಾಸ್ತ್ರದ ಪಿತಾಮಹ ಅರಿಸ್ಟಾಟಲ್. ಪ್ರಶ್ನೋತ್ತರ ಬಂದಾಗ ಸಾಕ್ರೆಟಿಸ್. ಇದರಲ್ಲಿ ತೊಡವ, ಕಚಾರಿ, ಕೋಟ, ಸಿದ್ದಿ ಇವರು ದಕ್ಷಿಣ ಭಾರತದ ಬುಡಕಟ್ಟು ಗುಂಪಿನ ದಕ್ಷಿಣ ಭಾರತದ ಬುಡಕಟ್ಟಿನ ಗುಂಪನ್ನು ಗುರುತಿಸಿದರು. ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ ಲಕ್ಷಣವನ್ನು ಹೊಂದಿರುವ ಸರ್ಕಾರವು ಈ ಮುಂದಿನವುಗಳಲ್ಲಿ ಯಾವುದು? ಕಮ್ಯುನಿಸ್ಟ್ ಪಕ್ಷ. ಖಾಸಗಿ ಒಡೆತನಕ್ಕೆ ಆಸ್ಪದವಿಲ್ಲ. 125ರಲ್ಲಿ ಕಮಿಷನರ್ ನಗರ ಪಾಲಿಕೆಗಳು, ಚೀಫ್ ಕಮಿಷನರ್ ಪಟ್ಟಣ ಪೌರಗಳು, ಚೀಫ್ ಎಕ್ಸಿಕ್ಯೂಟಿವ್ ಕಮಿಷನರ್ ನಗರ ಪಾಲಿಕೆಗಳು, ಎಕ್ಸಿಕ್ಯೂಟಿವ್ ಆಫೀಸರ್ ತಾಲೂಕು ಪಂಚಾಯತಿ. ಇದರಲ್ಲಿ ಎರಡನೇದು ಉತ್ತರ ಆಗಿರ್ತದೆ. 126 ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ನೀಡಿದ ಬುನಾದಿ ನಿರ್ದೇಶಕ ತತ್ವಗಳು. ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಲ್ಲ? ಹಣಕಾಸಿನ ಮಸೂದೆಯನ್ನು ಮೊದಲು ವಿಧಾನ ಪರಿಷತ್ತಿನಲ್ಲಿ ಮಂಡಿಸುವರು. ರಾಜ್ಯದ ಮುಖ್ಯಮಂತ್ರಿಗಳು ಬಹುಮತ ಪಡೆದ ಪಕ್ಷದ ನಾಯಕರಾಗಿರುತ್ತಾರೆ. ಶಿಕ್ಷಕರು ಕ್ಷೇತ್ರದ ಪ್ರತಿನಿಧಿಗಳು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ರಾಜ್ಯದಲ್ಲಿ ಸಂವಿಧಾನಕ ಬಿಕ್ಕಟ್ಟು ಉಂಟಾದಾಗ ರಾಷ್ಟ್ರಪತಿ ಆಡಳಿತ ಕೋರಬಹುದು. ಈ ಕೆಳಗಿನ ನ್ಯಾಯಾಲಯಗಳಲ್ಲಿನ ಕಾರ್ಯವ್ಯಾಪ್ತಿ ಅದರ ಮೇಲೆ ಅವರೋಹಣ ರೀತಿಯಲ್ಲಿ ಜೋಡಿಸಿರುವಂಥದ್ದು: ಸರ್ವೋಚ್ಚ ನ್ಯಾಯಾಲಯ, ರಾಜ್ಯ ನ್ಯಾಯಾಲಯ, ಸೆಷನ್ ನ್ಯಾಯಾಲಯ, ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಭಾರತವು ಡ್ಯಾಶ್ ಜಾತ್ಯತೀತ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಸಮಾಜವಾದಿ. ಭಾರತವು ಸಮಾಜವಾದಿ. ಭಾರತದಲ್ಲಿ ಮಾಹಿತಿ ಹಕ್ಕು ಬಂದಿರುವುದು 2005ರಲ್ಲಿ. ಮಾಹಿತಿ ಹಕ್ಕು ಕಾಯ್ದೆ ಜಾರಿಗೆ ಬಂದಿರುವಂಥದ್ದು 2005. ಸಮಾಜ ವಿಜ್ಞಾನ ಬೋಧನೆಗೆ ಸಂಬಂಧಿಸಿದ ಮುಖ್ಯ ಅಂಶಗಳನ್ನು ನಾವು ಈ ಮೂಲಾಧಾರದಿಂದ ಪಡೆಯಬಹುದು. ಮೂಲ ಶಿಕ್ಷಣ ಪದ್ಧತಿ. 132 ಶೈಕ್ಷಣಿಕ ಚಟುವಟಿಕೆಯ ಮೂಲ ಅರ್ಥ ಉದ್ದೇಶಾಧಾರಿತ ಕಾರ್ಯ. ಸಮಾಜ ವಿಜ್ಞಾನ ಬೋಧನೆಯ ಮೂಲ ಉದ್ದೇಶ ಅಂತ ಹೇಳಿದರೆ ಜವಾಬ್ದಾರಿಯುತ ಪೌರತ್ವದ ಬೆಳವಣಿಗೆ. 134 ವಿವಿಧ ಹಬ್ಬಗಳನ್ನು ಸಾಂಕೇತಿಕವಾಗಿ ಆಚರಿಸುವುದರ ಪ್ರಾಮುಖ್ಯತೆ, ಸಂಸ್ಕೃತಿಯ ವರ್ಗಾವಣೆ. ಸಮಾಜ ವಿಜ್ಞಾನ ಬೋಧನೆಯಿಂದ ಮಕ್ಕಳಲ್ಲಿ ಬೆಳೆಯಬಹುದಾದ ಮುಖ್ಯ ಕಾರಣ ಅಂತ ಹೇಳಿದರೆ ವಿಮರ್ಶನಾತ್ಮಕ ಚಿಂತನೆ. ಹರ್ಷವರ್ಧನ ಈಗಿನ ಪ್ರಸಿದ್ಧ ವಿಶ್ವವಿದ್ಯಾನಿಲಯ ನಳಂದ ವಿಶ್ವವಿದ್ಯಾನಿಲಯ. ಸಮಾಜ ವಿಜ್ಞಾನ ಅಧ್ಯಯನದಿಂದ ಈ ಮುಖ್ಯ ಅಂಶಗಳು: ಸಮಾಜ ವಿಜ್ಞಾನ ಘಟನೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷಿಸಿ ಅದರ ಆಧಾರವಾಗಿ ನಿರೂಪಿಸಲಾಗಿದೆ. 2 ಸಮಾಜ ವಿಜ್ಞಾನ ಮಾನವನ ನಿತ್ಯ ಚಟುವಟಿಕೆಯ ಪ್ರತಿರೂಪವಾಗಿದೆ. 3 ಸಮಾಜ ವಿಜ್ಞಾನ ಹಲವಾರು ಇತರ ವಿಷಯಗಳ ಅಧ್ಯಯನಕ್ಕೆ ಅವಕಾಶ ನೀಡುತ್ತದೆ. ಸಾಮಾಜಿಕ ಮೌಲ್ಯಗಳ ಬೆಳವಣಿಗೆ ಹಾಗೂ ಅವುಗಳ ಅಧ್ಯಯನಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡಿದೆ. ಇದರಲ್ಲಿ ಮೊದಲನೆಯದು ಉತ್ತರ ಆಗಿರ್ತದೆ. 139 NCF 2005ರ ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಆದ್ಯತೆ ಏನು ಅಂತ ಹೇಳಿದರೆ ಸಮಾಜ ವಿಜ್ಞಾನ ಬೋಧನೆಯ ಮೂಲಕ ನೈತಿಕ ಮತ್ತು ಮಾನವೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳುತ್ತದೆ. ನೂರ 141ನೆಯ ಪ್ರಶ್ನೆ, ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣ ಈ ನಾಟಕವನ್ನು ವಿದ್ಯಾರ್ಥಿಗಳಿಂದ ಪ್ರಸ್ತುತಪಡಿಸುವಾಗ ಬೆಳೆಸಬಹುದಾದ ಸಮಾಜ ವಿಜ್ಞಾನ ಬೋಧನೆಯ ಮುಖ್ಯ ಉದ್ದೇಶ ದೇಶ ಪ್ರೇಮ.
ವಿದ್ಯಾರ್ಥಿಗಳಲ್ಲಿ ನಕ್ಷೆ ಬಿಡಿಸುವ ಕೌಶಲ್ಯ ಮೂಡಿಸುವ ಮುನ್ನ ಈ ಸಾಮರ್ಥ್ಯ ಬೆಳೆಸುವುದು ಉತ್ತಮ. ಭೌಗೋಳಿಕ ಗಡಿಗಳು. ಒಂದು ಒಳ್ಳೆಯ ಯೋಚನೆ ಒಳಗೊಂಡಿರಬೇಕಾದುದು ಉತ್ತಮ ಶೈಕ್ಷಣಿಕ ಅನುಭವ, ಲಭ್ಯವಿರುವ ಸಂಪನ್ಮೂಲಗಳ ಬಳಕೆ. ಜೀವನ ಚರಿತ್ರ ಬೋಧನಾ ವಿಧಾನದ ಮುಖ್ಯ ಉದ್ದೇಶ ವಿವಿಧ ಚಾರಿತ್ರಿಕ ವ್ಯಕ್ತಿಗಳಂತೆ ತಾವು ಸಾಧನೆ ಮಾಡಲು ಸ್ಫೂರ್ತಿ ಮೂಡಿಸುವುದು. 145 ಪ್ರಚಲಿತ ವಿದ್ಯಮಾನಗಳನ್ನು ತರಗತಿಗಳಲ್ಲಿ ಚರ್ಚಿಸಲೇಬೇಕು. ಈ ಮೇಲಿನ ಹೇಳಿಕೆಯಡಿಯಲ್ಲಿ ಸ್ವಚ್ಛ ಭಾರತ ಅಭಿಯಾನ ಬಗ್ಗೆ ಚರ್ಚಿಸುವಾಗ ವಿದ್ಯಾರ್ಥಿಗಳಿಂದ ಅಪೇಕ್ಷಿತ ವರ್ತನೆ. ಪ್ರಚಲಿತ ಸಮಸ್ಯೆಗಳ ನಿವಾರಣೆಗೆ ಸ್ಪಂದಿಸುವ ಮನೋಭಾವ ಬೆಳೆಸುವುದು. ಶಾಲೆಗಳಲ್ಲಿ ವಿದ್ಯಾರ್ಥಿ ಸಂಚಲನ ರಚಿಸುವುದು. ಇದಕ್ಕೆ ಉದಾಹರಣೆ ಯೋಜನಾ ಪದ್ಧತಿ. ಇತಿಹಾಸ ಪಠ್ಯವಸ್ತುವಿನಲ್ಲಿ ವಿಶ್ವಸಂಸ್ಥೆ ಮತ್ತು ಅದರ ಸಾಧನೆ ಈ ವಿಷಯವನ್ನು ಸೇರಿಸುವುದರ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರಪ್ರೇಮ ಬೆಳೆಸುತ್ತದೆ, ಅಂತಾರಾಷ್ಟ್ರೀಯ ಮನೋಭಾವನೆಯನ್ನು ಬೆಳೆಸುವಂಥದ್ದು, ವಿದೇಶಾಂಗ ನೀತಿಯ ಬಗ್ಗೆ ತಿಳುವಳಿಕೆ ಮೂಡಿಸುವುದು, ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಬೆಳೆಸುವುದು. 148ನೇ ಪ್ರಶ್ನೆ. ಇತಿಹಾಸವು ಹಲವಾರು ಭಾಷಾ ನಾಯಕರುಗಳು ಹಾಗೂ ವಿಶೇಷ ಘಟನೆಗಳನ್ನು ಮುಂದಿನ ಪೀಳಿಗೆಗೆ ಸ್ಮರಿಸಲು ಇರುವ ದಾಖಲೆ ಆಗಿದ್ದಲ್ಲಿ ಇತಿಹಾಸ ಬೋಧನೆಯ ಉತ್ತಮ ವಿಧಾನ ಜೀವನ ಚರಿತ್ರ ಪದ್ಧತಿ. 149 ಸಮಾಜ ವಿಜ್ಞಾನದ ಒಂದು ಉತ್ತಮ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುವಂಥದ್ದು ವಿಷಯ, ಉದ್ದೇಶ ವಿವಿಧ ಮಾದರಿಯ ಪ್ರಶ್ನೆಗಳ ಸಮ್ಮಿಳಿತವಾಗಿರಬೇಕು. ವಿಷಯ, ಉದ್ದೇಶ ಹಾಗೂ ವಿವಿಧ ಮಾದರಿಯ ಪ್ರಶ್ನೆಗಳ ಸಮ್ಮಿಲನವಾಗಿರಬೇಕು. 150ನೇ ಪ್ರಶ್ನೆ. ರಾಷ್ಟ್ರೀಯ ಭಾವೈಕ್ಯತೆ ದೇಶದ ಎಲ್ಲ ಜನರನ್ನು ಒಂದುಗೂಡಿಸುವಂತಹ ಭಾವನೆ. ಈ ವಿಷಯದ ಬಗ್ಗೆ ಬೋಧಿಸುವಾಗ ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಶಾಲೆಯಲ್ಲಿ ಸಹಕರಿಸುವ ಚಟುವಟಿಕೆಗಳು ರಾಷ್ಟ್ರೀಯ ಹಬ್ಬಗಳ ಆಚರಣೆ, ರಾಷ್ಟ್ರಗೀತೆಯ ಗಾಯನ, ತರಕಾರಿಗಳಿಂದ ನಾಯಕರುಗಳ ಆಯ್ಕೆ, ಶಾಲೆಯಲ್ಲಿ ನೃತ್ಯೋತ್ಸವ. ಯಾವುದು ಬರ್ತದಕ್ಕೆ ABD ಉತ್ತರ ಆಗಿ ಬರುವಂಥದ್ದು. ಇನ್ನು ನಾವು ನೋಡಬೇಕಾದ ಮತ್ತೊಂದು ಪ್ರಶ್ನೆ 2015 ಆಯಿತು. ಇನ್ನು ನಾವು ನೋಡಬೇಕಾಗಿರುವಂಥದ್ದು 2014ನೇ ಪ್ರಶ್ನೆ ಪತ್ರಿಕೆ. ನಾವು ಮುಂದಿನ ವಿಡಿಯೋದಲ್ಲಿ 2014ರ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಕೂಡ ಮಾಡುವ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.